என்ன 6 மாசத்துக்கு ஒரு வாட்டி உள்ள பாட்டோம் உள்ள சார் கவர்மெண்ட் மூலிமா ஒரு ஃபயர் இன்ஜின் வந்து சார் ஹெல்ப் ஆகிட்டு வந்து பார்த்தாங்க தாசில்தார் கமிஷனர் எல்லாம் வந்து பார்த்தாங்க பார்த்துட்டு ஒரு தண்ணி பாட்டில் கூட கொடுக்கல சார் அந்த வீட்டுக்கு என்ன வாழ்ந்து என்ன பிரச்சனை நாங்கள் சொல்லுங்க எங்களை வந்து மனுஷனா கூட மதிக்க பாண்டிய வார்டு இது அந்த கமிஷனர் வந்தார் முனிசிபாலிட்டி கமிஷனர் எல்லாம் வந்தாங்க ஒன்று எல்லாம் வந்தாங்க வந்து பார்த்துட்டு ஒன்றும் பண்ணாங்க சார் ஒரு இல்லை சார் கட்சின்னு போகிறதுக்கு ஒரு சேர் இல்லைன்னா படிச்ச சர்டிஃபிகேட் எல்லாம் இருந்துச்சு நாங்கள் என்ன அர்ஜி போட்டு என்னத்தை வாங்கி கொடுக்குறோம் அட்லீஸ்ட் வந்து சாப்பிட்டீங்களாண்ணா ஒரு தண்ணி பாட்டு சாப்பிட்டீங்களா அந்த தாசில்தார் வந்து பார்த்துட்டு மனிதாபின் வாங்கினா கூட ஒரு ஹெல்ப் பண்ணல சார் இருக்குது எல்லாம் இருக்கிறது கொடுக்குறோம் கவர்மெண்ட் மூலியமா என்ன பண்ணுன்னு கேட்டால் நாங்கள் என்ன பதில் சொல்கிறோம் சார் நம்ம வீட்டில் போன வாரம் அக்கா இறந்துட்டாங்க அவங்களுக்கு இது பண்ணுற காரியம் அப்போ வந்து ஸ்க்ரீன் எடுத்துக்கின்னு நேரம் வந்து அது ஒரு 5 நிமிஷம் கூட ஆகலைங்க 5 நிமிஷத்துக்கு கூட ஆகல அப்புறம் அந்த வீட்டில் இருக்கிறவங்க எல்லாம் சகோதரிங்கெல்லாம் வந்து வீட்டில் என்ன எழுதிருக்குதுன்னு ஷார்ட் சர்க்யூட் ஆகிக்குது அந்த நேரத்தில் வந்து நம்ம எம்சிக்கு வந்து இருக்கிறவங்க ஃபோன் பண்ணிக்கிறாங்க அந்த சொன்ன நேரம் வந்து அது என்னென்ன செய்யணுமோ எல்லாம் எம்சி தான் வந்து நின்று எங்களுக்கு செஞ்சுக்கிட்டு ஏரியா பசங்களாம் வந்து எல்லாம் இதெல்லாம் ஒட்டி எல்லாம் இது வரைக்கும் யாரும் ஒன்றும் தெரியல எல்லாத்துக்குமே நம்ம எம்சி வந்து எங்களுக்கு நின்று ஆறுதல் சொல்லி ஒரு விஷயத்துக்கும் எல்லா கமிஷனர் வர்றதுக்கு மைனிஸ்டர் வர்றதுக்கு எல்லாத்துக்குமே அவர் தான் இல்லை சார் ஃபோட்டோக்காக சும்மா நின்று ஃபோட்டோக்காக நின்று கேட்ச் பண்ணா சும்மா நிற்கட்டும் அப்படி போங்க சார் அப்படி முதல் தான் சரி எல்லா வீடும் அடுப்புக்கு அந்த பக்கம் சிலிண்டர் வச்சிருந்தாங்க அந்த சைடு தான் இதாகிடும் ಅಧಿಕಾರಿಗಳಿಗೆ ತಾಲೂಕು ಅಧಿಕಾರಿಗಳಿಗೆ ಪೊಲೀಸ್ ಇಲಾಖೆಗೆ ಮತ್ತು ಫೈರ್ ಸ್ಟೇಷನ್ ಎಲ್ಲರಿಗೂ ವಿಷಯವನ್ನು ಮುಗಿಸಿದ್ದಾರೆ ನಮ್ಮ ನಗರಸಭಾ ಸದಸ್ಯರು ಎಲ್ಲರೂ ಬಂದು ಹೋಗಿದ್ದಾರೆ ಅದರಲ್ಲಿ ಫೈರ್ ಸ್ಟೇಷನ್ ಅವರು ಮಾತ್ರ ಇಲ್ಲಿ ಅಗ್ನಿಯನ್ನು ನಂದಿಸಿ ಅವರಿಗೆ ಯಾವುದೇ ರೀತಿ ಅನಾಹುತ ಆಗದ ರೀತಿಯಲ್ಲಿ ಪ್ರಾಣ ಹಾನಿ ಆಗದ ರೀತಿಯಲ್ಲಿ ಅವರು ರಕ್ಷಣೆ ಮಾಡಿ ಹೋಗಿದ್ದಾರೆ ಇನ್ನು ಉಳಿದಂತೆ ಆ ಮನೆಯಲ್ಲಿರ್ತಕ್ಕಂಥ ಎಲ್ಲ ದಾಖಲೆಗಳು ಬಟ್ಟೆಗಳು ಬೇರೆ ಬೇರೆ ಮನೆಯ ಸಾಮಗ್ರಿಗಳು ವಸ್ತುಗಳು ಇವೆಲ್ಲವೂ ಕೂಡ ಸುಟ್ಟು ಭಸ್ಮ ಆಗಿದೆ ಕಡು ಬಡತನದಲ್ಲಿ ವಾಸ ಮಾಡ್ತಕ್ಕಂಥ ಈ ದೇವಿಕಿಯರ ಕುಟುಂಬ ಇವತ್ತು ಬೀದಿ ಪಾಲಾಗಿರ್ತಕ್ಕಂಥದ್ದು ಇವತ್ತು ತಾವರು ಕೂಡ ಎಲ್ಲ ಪ್ರಚಾರ ಮಾಡಿದ್ದೀನಿ ಮತ್ತು ಸಾರ್ವಜನಿಕವಾಗಿ ಇದು ಇಡೀ ನಗರಕ್ಕೆ ಪ್ರಚಾರ ಆಗಿದೆ ಆದರೆ ಇಲ್ಲಿ ಆಡಳಿತ ಮಾಡ್ತಕ್ಕಂಥ ನಗರಸಭೆ ಅಧಿಕಾರಿಗಳು ಬಂದು ಹೋದ್ಮೇಲೆ ಇಲ್ಲಿ ತನಕ ಒಂದೇ ಒಂದು ಪರಿಹಾರನೂ ಕೂಡ ನಮಗೆ ಕೊಟ್ಟಿಲ್ಲ ನೀವು ಊಟ ಮಾಡಿದ್ದೀರಾ ನೀರಿದೆಯಾ ಊಟ ಇದೆಯಾ ಎಲ್ಲಿದ್ದೀರಿ ಅನ್ನುವಂಥ ಸೌಜನ್ಯದ ಮಾತುಗಳನ್ನು ಕೂಡ ಅವ್ರು ಆಡಲಿಲ್ಲ ಅನ್ನುವಂಥದ್ದು ಮನೆ ಮಾಲೀಕರದು ಮತ್ತು ನಗರಸಭೆಯ ಸದಸ್ಯರು ಇಲ್ಲಿರೋ ಸ್ಥಳೀಕರದು ದೂರು ಅದೇ ರೀತಿ ತಾಲೂಕು ದಂಡಾಧಿಕಾರಿಗಳು ಕೂಡ ಬಂದು ಹೋಗಿದ್ದಾರೆ ಅಂತ ಹೇಳ್ತಾರೆ ಆದರೆ ಬಂದು ಹೋಗ್ಬಿಟ್ರೆ ಇವ್ರಿಗೇನು ಪರಿಹಾರ ಸಿಗ್ತದೆ ಇಲ್ಲ ಅವ್ರ ಕುಟುಂಬ ಏನಾದರೂ ಇವತ್ತು ಸರಿ ಹೋಗಿದೆಯಾ ಯಾವುದೇ ಒಬ್ಬ ವ್ಯಕ್ತಿ ಮಾನಹಾನಿ ಪ್ರಾಣಹಾನಿ ಆದಂಥ ಸಂದರ್ಭದಲ್ಲಿ ಆಡಳಿತ ಮಾಡ್ತಕ್ಕಂಥ ಯಾವುದೇ ಒಬ್ಬ ಅಧಿಕಾರಿ ತಕ್ಷಣ ಪರಿಹಾರವನ್ನು ಕೊಟ್ಟು ಅವರಿಗೆ ರಕ್ಷಣೆಗೆ ನಿಲ್ತಕ್ಕಂಥ ಅವ್ರ ಜವಾಬ್ದಾರಿ ಅವ್ರ ಕರ್ತವ್ಯ ಆದರೆ ಇಲ್ಲಿ ತನಕ ಏನೂ ಅವ್ರು ಮಾಡಿಲ್ಲ ಅನ್ನುವಂಥದ್ದೇ ಅವರ ಆರೋಪ ಇದೆ ಆದರೆ ಇಲ್ಲಿ ನಗರಸಭೆ ಆಡಳಿತ ಅಧಿಕಾರಿಗಳು ಇದಾರಾ ಇಲ್ವಾ ಅನ್ನುವಂಥದ್ದು ಇವತ್ತು ಪ್ರಶ್ನೆ ಆಗಿದೆ ತಾಲೂಕು ದಂಡಾಧಿಕಾರಿಗಳು ಬಂದ ಮೇಲೆ
ಕೂಡಲೇ ಅವರಾಗಲಿ ಇಲ್ಲ ಸಂಬಂಧಪಟ್ಟವರಿಗೆ ಅದೊಂದು ವರದಿಯನ್ನು ಮಾಡಿ ತಕ್ಷಣ ಊಟದ ವ್ಯವಸ್ಥೆ ಮಾಡ್ತಕ್ಕಂಥದ್ದು, ಅವರಿಗೆ ಉಳ್ಕೊಳ್ಳಿಕ್ಕೆ ಜಾಗ ಕೊಡ್ತಕ್ಕಂಥದ್ದು ಇದು ಸರ್ಕಾರದ ಆದ್ಯ ಕರ್ತವ್ಯ. ಆದರೆ ನೋಡಿ, ರಾಜ್ಯ ಮಟ್ಟದಲ್ಲೂ ಕೂಡ ಸರ್ಕಾರ ಫೇಲ್ಯೂರ್ ಆಗಿದೆ, ಸ್ಥಳೀಯ ಮಟ್ಟದಲ್ಲೂ ಕೂಡ ಸರ್ಕಾರ ಫೇಲ್ಯೂರ್ ಆಗಿದೆ ಅಂದಾಗ ಈ ರಾಜ್ಯದ ಜನರನ್ನು ಅವ್ರು ಯಾವ ರೀತಿ ಕಾಪಾಡ್ತಾರೆ ಅನ್ನುವಂಥದ್ದು ಇದೊಂದು ಸಾಕ್ಷಿ. KGF ನಗರ ಇರ್ಬೋದು, ಗ್ರಾಮಾಂತರ ಇರ್ಬೋದು, ಒಂದು ಕಡೆ ಅಭಿವೃದ್ಧಿಗಳಿಲ್ಲ, ಇನ್ನೊಂದು ಕಡೆ ಜನಸಾಮಾನ್ಯರು ನೆಮ್ಮದಿಯಾಗಿ ಬದುಕುವಂಥ ವಾತಾವರಣನೂ ಕೂಡ ಇಲ್ಲಿ ನಿರ್ಮಾಣ ಆಗಿಲ್ಲ. ಆತಂಕದ ಪರಿಸ್ಥಿತಿಯಲ್ಲಿ ಇವತ್ತು ಜೀವನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ KGF ತಾಲೂಕಿಗೆ ಎಂಥ ಪರಿಸ್ಥಿತಿ ಬಂದಿದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅನ್ನುವಂಥದ್ದು ಈ ಉದಾಹರಣೆ ನಮ್ಮ ಕಣ್ಣು ಮುಂದೆ ಇದೆ. ನಾವು ಸುಳ್ಳು ಹೇಳ್ತಕ್ಕಂಥದ್ದೆಲ್ಲ, ರಾಜಕೀಯ ಮಾಡ್ತಕ್ಕಂಥದ್ದೆಲ್ಲ. ನನಗೆ ತಿಳಿಸಿದ ತಕ್ಷಣ ನಮ್ಮ ನಗರಸಭೆಯ ಸದಸ್ಯರುಗಳು, ನಮ್ಮ ಪಕ್ಷದ ಅಧ್ಯಕ್ಷರಂತ ಸುರೇಶ್ ಅವರು, ಮುಖಂಡರುಗಳು ಎಲ್ಲರೂ ಕೂಡ ನನಗೆ ತಿಳಿಸಿದ ತಕ್ಷಣ ನಾನು ನೇರವಾಗಿ ಇಲ್ಲಿ ಬಂದೆ. ನನ್ನ ಕರ್ತವ್ಯ, ನನಗೆ ಅಧಿಕಾರ ಇಲ್ಲದೆ ಇರ್ಬೋದು, ಆದರೆ ಈ ಕ್ಷೇತ್ರದ ಜನರಿಗೂ ನನಗೂ ಅವಿನಾಭಾವ ಸಂಬಂಧ ಇದೆ. ಮಾನವೀಯತೆ, ಮನುಷ್ಯತ್ವ ಇಟ್ಕೊಂಡು ನಾವೆಲ್ಲರೂ ಕೂಡ ಬದುಕಬೇಕಾಗಿದೆ. ಕೇವಲ ರಾಜಕೀಯ ಬಂದಾಗ ಅಧಿಕಾರ ಬೇಕು ಅನ್ನುವಂಥದ್ದಕ್ಕೆ ಜನರಿಗೆ ಏನಾದರೂ ಸುಳ್ಳು ಹೇಳಿ ನೀವು ಅಧಿಕಾರ ಪಡ್ಕೊಂಡ್ರಲ್ಲ, ಆ ರೀತಿ ಜನರ ಭವಿಷ್ಯದಲ್ಲಿ ಇವತ್ತು ಚೆಲ್ಲಾಟ ಆಡಬಾರ್ದು. ನೀವು ತಕ್ಷಣ ನಗರಸಭೆ ಆಯುಕ್ತರು ಮತ್ತು ತಾಲೂಕು ದಂಡಾಧಿಕಾರಿಗಳು ಕೂಡಲೇ ಅವರಿಗೆ ಕ್ರಮ ತೆಗೆದುಕೊಂಡು ಅವ್ರಿಗೆ ಏನೇನು ಸೌಲಭ್ಯಗಳು ಸಿಗಬೇಕು ಅದೆಲ್ಲ ಕೂಡಲೇ ಕೊಡಬೇಕು ಅಂತೇಳಿ ನನ್ನ ಆಗ್ರಹ ಇದೆ. ಇಲ್ಲ ಅಂತ ಹೇಳಿದ್ರೆ ನಾನೇ ನಗರಸಭೆ ಮುಂದೆ ಇರ್ಬೋದು, ಇಲ್ಲ ತಾಲೂಕು ಕಚೇರಿ ಮುಂದೆ ಧರಣಿ ಕೂತ್ಕೊಂಡು ಪರಿಹಾರ ಕೊಡ್ತಕ್ಕಂಥದ್ದಕ್ಕೆ ನೀವು ಕಾರಣ ಆಗಬಾರ್ದು. ತಕ್ಷಣ ಕ್ರಮ ತೆಗೆದುಕೊಳ್ಳಿ ಅನ್ನುವ ಮಾತನ್ನು ನಾನು ಒತ್ತಾಯ ಮಾಡ್ತೇನೆ, ಆಗ್ರಹ ಮಾಡ್ತೇನೆ. ಮುಂದಿನ ದಿನಮಾನಗಳಲ್ಲಿ ಇಂಥ ಅವಘಡಗಳಾದಾಗ ತಕ್ಷಣ ಸ್ಪಂದಿಸ್ಬೇಕಂತೇಳಿ ನನ್ನ ಆಗ್ರಹ. ಒಂದು ಅಪ್ಪಡೆ ಪೈಟೆ ನಾ ಏನ ಕಟ್ಟಿಬಿಟ್ಟು ಹಾಂ MLA ಎಲೆಕ್ಷನ್ ಹಾಂ ಚಾಂಪಿಯನ್ ರೇಪಲ್ಲಿ ಒಂದು ಮರ ಮನೆ ಮೇಲೆ ಬಿತ್ತು. ಇಮಿಡಿಯೇಟ್ ಆಗಿ ಹೋಗಿ 25,000 ರೂಪಾಯಿ ಕೊಟ್ಟು ಆಮೇಲೆ 2 ಸಾರಿ ಇನ್ಸಿಡೆಂಟ್ ಆಗಿದೆ ಈ ಏರಿಯಾದಲ್ಲಿ, ಪಾಂಡಿರಾಡಲ್ಲಿ. ಯಾರು ಒಬ್ಬರು ಬಂದು ನೋಡಿಲ್ಲ. ಈಗ ಏನು ತೋರಿಸಿ? ಈಗ ನಾನು ಅದನ್ನೇ ಹೇಳಿದ್ನಲ್ಲ, ಏನಾಗಿದೆ, ರಾಜ್ಯ ಸರ್ಕಾರ ಆಗಲಿ ಮತ್ತು ಸ್ಥಳೀಯವಾಗಿ ಆಡಳಿತ ಮಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಎಲ್ಲರೂ ಕೂಡ ಇವತ್ತು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ. ಜನರ ಅಭಿವೃದ್ಧಿಯತ್ತ ಗಮನ ಹರಿಸ್ತಾ ಇಲ್ಲ. ಅವ್ರಿಗೆ ಜವಾಬ್ದಾರಿ ಇಲ್ಲ. ಅಧಿಕಾರ ಸಿಕ್ಕಿದೆ, ಇವರ ಮೇಲೆ ಅಧಿಕಾರ ಮಾಡ್ತಕ್ಕಂಥದ್ದು ಅಷ್ಟೇ ದರ್ಪ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಬೇರೆ ಇನ್ನೇನಿಲ್ಲ. ನಿಮಗೆ ಉದಾಹರಣೆಗೆ ನೋಡಿ, ಮೊನ್ನೆ ನಾವು ಸಂವಿಧಾನ ಸಮರ್ಪಣಾ ದಿನಾಚರಣೆ ಮಾಡಿದ್ವಿ, ಅರ್ಥಗರ್ಭಿತವಾದಂಥ ಒಂದು ಕಾರ್ಯಕ್ರಮ. ಅದಾದ ಕೆಲವೇ 2-3 ದಿವಸಗಳಲ್ಲಿ ಅದು ಲ್ಯಾಂಡೇ ಕ್ಲಿಯರ್ ಆಗಿಲ್ಲ. ಅಲ್ಲೋಗಿ ನಾವು ಬಾಬಾ ಸಾಹೇಬ್ರ ಹೆಸರಲ್ಲಿ ಸ್ಮಾರಕ ಮಾಡ್ತೀವಿ ಅಂತೇಳಿ ನಿಮ್ಮನ್ನೆಲ್ಲರೂ ಕರ್ಕೊಂಡು ಪೂಜೆ ಮಾಡಿದ್ರು, ಗುದ್ಲಿ ಪೂಜೆ. ಅದೊಂದು ಸ್ಕೆಚ್ಚು ಅದೇನೋ ಮಾಡಿ ಫ್ಲೆಕ್ಸ್ ಹಾಕ್ಬಿಟ್ಟು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ನಾನು ನೋಡಿದೆ ನಿಮ್ಮ ಮಾಧ್ಯಮಗಳಲ್ಲಿ, ಕೋಡಿ ಆಗಿದೆಯಾ, ಲ್ಯಾಂಡ್ ಗ್ರಾಂಟ್ ಆಗಿದೆಯಾ, ಕೋರ್ಟಲ್ಲಿ ಸ್ಟೇ ಸಿಕ್ಕಿದೆ. ಜನರನ್ನು KGF ಜನರನ್ನ ಹೆಂಗೆ ಯಾಮಾರಿಸ್ತಾರೆ ಅನ್ನೋದಕ್ಕೆ ಕಾಂಗ್ರೆಸ್ ಅವರು ಇದಕ್ಕೆ ಸಾಕ್ಷಿ ನಿದರ್ಶನ. ಮೊನ್ನೆ ಸ್ಮಾರಕ ನಿರ್ಮಾಣ ಮಾಡ್ತೀವಿ ಅಂತೇಳಿ ಸುಳ್ಳು ಹೇಳ್ಕೊಂಡು ಒಬ್ಬ ಶಾಸಕರು ಪೂಜೆ ಮಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ಶೋಚನೀಯ ಸಂಗತಿ ಬೇರೆ ಇನ್ನೊಂದಿಲ್ಲ. ಅಪ್ಕಮಿಂಗ್ ಮುನ್ಸಿಪಾಲಿಟಿ ಎಲೆಕ್ಷನ್ ಅಲ್ಲಿ BJP ಅವರು 35 ವಾರ್ಡ್ ಕಂಟೆಸ್ಟ್ ಮಾಡಿದ್ರು ಅಂತ ಹೇಳಿದ್ದಾರೆ. ಈ ಟೈಮಲ್ಲಿ ನೀವೇನಾದ್ರು ಕ್ಯಾಪ್ಚರ್ ಮಾಡಕ್ಕೆ ಐಡಿಯಾ ಇದೆ? ಅಲ್ಲ, ಯಾರು ಕಂಟೆಸ್ಟ್ ಮಾಡ್ತೀರಾ ಅಂತ ಹೇಳಿದ್ದಾರೆ? BJP ಪಾರ್ಟಿಗಳಿಂದ 35 ವಾರ್ಡ್ ಕಾಂಗ್ರೆಸ್ ಇದೆ MLA. ಅಲ್ಲ, ನಿಮ್ಮ ಪ್ರಶ್ನೆ ಹಂಗೆಲ್ಲ ಕೇಳಬಾರ್ದು. ನೀವು BJP ಪಾರ್ಟಿಯಿಂದ 35 ವಾರ್ಡಲ್ಲೂ ಸ್ಪರ್ಧೆ ಮಾಡಿಸ್ತೀರಾ ಅಂತ ಕೇಳಬೇಕು, ಅದು ಪ್ರಶ್ನೆ. ಸರಿ, ಹಂಗೆ ಅಲ್ಲ. ಅದೇನಾ ನಿಮ್ ಟರ್ಮ್ನಲ್ಲಿ BJP 2 ಸತಿ KGF ಅವಕಾಶ ಕೊಟ್ಟಿದೆ ಸರ್, ಕಾಂಗ್ರೆಸ್ ಕೊಟ್ಟಿದೆ. ನಗರಸಭೆ 2 ಸತಿನೇ ನೀವು ಹಿಡಿಯಕ್ಕೆ ಆಗಿಲ್ಲ. ಅಲ್ಲ, ಹಿಡಿಯಕ್ಕಾಗಿಲ್ಲದ್ರೆ ಅದೇನು ಕೈಗೆ ತಗೊಂಡೋಗಿ ಹಿಡ್ಕೊಂಡ್ ಬರೋಂಥದ್ದಲ್ಲ. ಜನರು ನೋಡಿ ತೀರ್ಮಾನ ಮಾಡಬೇಕು. 35 ವಾರ್ಡಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳನ್ನ ಹಾಕ್ತೀವಿ. ನಾವು ಎಲ್ಲರ ಹತ್ರ ಮತವನ್ನ ಕೇಳ್ತೀವಿ, ಆಯ್ಕೆ ಮಾಡಿ. ನಮ್ಮ ಏರಿಯಾ ಅಭಿವೃದ್ಧಿ ಆಗಬೇಕು, ಕುಡಿಯೋಕೆ ನೀರಿಲ್ಲ, ಮನೆ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ, ಇವೆಲ್ಲವೂ ಮಾಡೋದಕ್ಕೆ ಒಂದು ಪಕ್ಷ ಬೇಕು, ಅದಕ್ಕೆ BJP ಅಂತೇಳಿ ಜನ ತೀರ್ಮಾನ ಮಾಡಬೇಕು. ಅವರು ಯಾವುದಕ್ಕೆ ಮರಳಾಗ್ತಾರೋ ಏನೋ ಗೊತ್ತಿಲ್ಲ. ಕಾಂಗ್ರೆಸ್ಗೆ ಅಧಿಕಾರ ಕೊಡ್ತಾರೆ, ಬೇರೆ ಪಕ್ಷಕ್ಕೆ ಅಧಿಕಾರ ಕೊಡ್ತಾರೆ. ಇವತ್ತು ಅದ್ರ ಪರಿಣಾಮನೇ ಈ ರೀತಿ ಎಲ್ಲ ಅನುಭವಿಸ್ತಾ ಇರೋದು, ಬೇರೆ ಇನ್ನೇನಿಲ್ಲ. ಇವತ್ತು ಕಾಲ ಮಿಂಚಿಲ್ಲ, ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ 35 ವಾರ್ಡಲ್ಲೂ ಕೂಡ BJP ಅಭ್ಯರ್ಥಿಗಳನ್ನು ನಿಲ್ಲಿಸ್ತೀವಿ. ನೀವು ದಯಮಾಡಿ BJP ಅಭ್ಯರ್ಥಿಗಳನ್ನು ಗೆಲ್ಲಿಸಿ. ನಿಮ್ಮ ಮನೆ ಬಾಗಿಲಿಗೆ ಬಂದು ಕೆಲಸ ಮಾಡ್ತಕ್ಕಂಥವ್ರು ನಾವು, ನಿಮ್ಮ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡೋಂಥವ್ರಲ್ಲ. ಆಮೇಲೆ ಕೋಲಾರಲ್ಲಿ ಕುತ್ಕೊಂಡು ಆಡಳಿತ ಮಾಡೋರಲ್ಲ. ನಾವು ನಿಮ್ಮ ಮನೆಗೆ ಬಂದೆ, ನಿಮ್ಮ ಮನೆ ಹತ್ರ ಸಮಸ್ಯೆ ಕೇಳ್ಕೊಂಡು ಆಡಳಿತ ಮಾಡ್ತೀವಿ. ಧನ್ಯವಾದ. நான் சொன்னார், அவர் செய்த உதவியை இருந்தாலும் சொல்கிற வேண்டிய கடமை. ஏன்னா யாரும் ஹெல்ப் பண்ணல, எந்த கவர்மெண்ட் அஃபீஷியல் எல்லாம் பார்த்துட்டு
இது வந்து ஒரு கண்காட்சி பொருள் மாதிரி பார்த்துட்டு போனாங்க தவிர எந்த உதவியும் பண்ணல. பாக்கெட்டில் சும்மா கூட இப்படி எடுத்து கொடுத்துட்டு போயிட்டுக்கலாம், தண்ணி வாங்கிக்கோங்க, சாப்பாடு வாங்கிக்கணும், அந்த உதவி கூட செய்யலை. ஏன் ஒத்தி நான் கவர்மெண்ட் பண்ணோன்னு கேட்டால், கவர்மெண்ட்டு தான் வந்து மக்களுடைய வந்து அதிகாரம் பண்ணுற அவங்க தான் வந்து இதெல்லாம் பண்ணோம். எங்களுக்கெல்லாம் இப்போ வந்து டர்ன் முடிஞ்சிச்சு. நாங்கள் முடியாதுன்னு சொன்னால் முனிசிபாலிட்டியில் போய் அடித்து வச்சு சண்டை போட்டு நான் கேட்டு பெற்றுப்படுத்துருவேன். அடுத்த அதிகாரி வந்து இவர் ஆகிட்டார், கமிஷனர் வந்து பார்த்து அர்ஜி ஆக்குன்றார். அந்த வீட்டில் என்ன இருக்குது அர்ஜி சார் கூட பார்த்துட்டு போனார். அது உள்ள ஒரு பேப்பர், சின்ன பேப்பர் கூட இல்லை, அந்த அளவுக்கு எரிஞ்சிருக்குது. அர்ஜி ஆக்கி இதே மாதிரி தான் வந்து ஸ்விம்மிங் பாத்லைனில் ஒரு மரம் வந்து 4 வீட்டு மேலே விழுந்துச்சு சார். அந்த 4 வீட்டு மேலே விழுந்த மரத்தை வந்து நான் தான் வெட்டி, சொந்த காசு கொடுத்து நான் தான் வெட்டி, நான் வெளியே சொல்கிறேன், நான் வீடியோவில் சொந்த காசு வெட்டி எந்த ஒரு அதிகாரி எல்லாம் வந்து பார்த்துன்னு போனாங்க. கமிஷனர்லேருந்து பிரசிடென்ட்லேருந்து எல்லாம் வந்தாங்க, வந்து பார்த்துன்னு போனாங்க தவிர ஒரு ஹெல்ப்பும் பண்ணல. அதே மாதிரி இங்கே வந்து ஒரு சுரங்கம் விழுந்துச்சு, அதே வந்து பார்த்துட்டு போய்ட்டு அந்த சுரங்கத்தை மூடினாங்க தவிர அந்த வீட்டில் அந்த ஆள் என்ன நாங்கள் இன்னும் உயிரிழக்கிறாங்களான்னு கூட அவங்க வந்து கேட்கல. அந்த வீடு பூட்டு போட்டது, இன்னும் அந்த பூட்டிலே தான் இருக்குது. அந்த அம்மா வந்து ஒரு நாள் ஒரு வீட்டில் வந்து வாழ்ந்துருக்குறாங்க. அதெல்லாம் பார்த்தா வந்து நாங்கள்லாம் ஏழைங்க சார், நாங்கள் மைனிங் ஏரியாவில் இருக்கிறவங்க, இருக்கப்பட்டவங்க இல்லை. எங்களுக்கு வந்து இது போல் வந்து உதவி செய்யணும்.